ಶಾಸ್ತ್ರಗಳ ವಿಚಾರವಾಗಿ ನಂಬಿಕೆ ಕಳ್ಕೊಳ್ಳೋ ರೀತಿ ಮಾಡಿದವ್ರು ಯಾರು ಅಂತ ಹೇಳಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಯಾವ ರೀತಿ ಹಾವಳಿ. ಜಸ್ಟ್ ಪೇಜ್ ಓಪನ್ ಮಾಡಿದರೆ ಸಾಕು, 10 ಥರದ ಜ್ಯೋತಿಷಿಗಳು ಬರ್ತಾರೆ. ಒಂದು ಚಾನಲ್ ಚೇಂಜ್ ಮಾಡಿಬಿಟ್ರೆ ಸಾಕು, ಅಥವಾ ಒಂದು ಪೇಜ್ನ ಚೇಂಜ್ ಮಾಡಿಬಿಟ್ರೆ ಸಾಕು, ಅಲ್ಲಿ ಇನ್ನೊಬ್ಬ ನವರತ್ನ ಮಾಲೆ ಹಾಕೊಂಡು ಕೂತಿರ್ತಾನೆ, ಇನ್ನೊಂದು ಥರದ ಮಾಲೆ ಹಾಕೊಂಡು ಕೂತಿರ್ತಾನೆ, ಇನ್ನೊಂದು ತರಹೇವಾರಿ ವೇಷಗಳು, ತರಹೇವಾರಿ ಪರಿಹಾರಗಳು. ನಮಗೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಬರೋದು ಹೇಗೆ ಅನ್ನುವಂಥದ್ದೇ ಪ್ರಶ್ನೆ ಆಗಿದೆ. ಜೊತೆಗೆ ಯಾವುದು ಅಸಲಿ ಜ್ಯೋತಿಷ್ಯ ಅನ್ನುವಂಥದ್ದೇ ಪ್ರಶ್ನೆ ಆಗಿದೆ. ಸೊ ನಾವು ಜ್ಯೋತಿಷ್ಯವನ್ನು ನಂಬಬೇಕಾ? ಈ ಶಾಸ್ತ್ರಗಳನ್ನು ನಂಬದೇ ಇರೋ ರೀತಿಯಲ್ಲಿ ಮಾಡಿದವರು ಯಾರು? ಇದಕ್ಕೆ ಕಾರಣೀಕರ್ತರು ಯಾರು ಅನ್ನೋಂಥ ಪ್ರಶ್ನೆ ಕೂಡ ನಮ್ಮನ್ನು ಕಾಡ್ತಾ ಇದೆ. ಯಾವ ಜ್ಯೋತಿಷ್ಯ ಅಥವಾ ಧರ್ಮಶಾಸ್ತ್ರಗಳನ್ನು ಮಾತ್ರ ಯಾಕೆ ಪರಿಗಣಿಸ್ಬೇಕು? ಹಾಗೆ ಯಾವುದೆಲ್ಲ ಅತಿ ಸರ್ವತ್ರಂ ವರ್ಜಯೇತ್, ಯಾವುದು ಅತಿ ಆಗ್ತದೋ ಅದು ವ್ಯರ್ಥಕ್ಕೆ ಹೋಗ್ತದೆ ಅಂತಂತಾನೇ ನಮ್ಮ ಅನುಭವದಲ್ಲಿರೋದು. ನೀವು ಹಾಲನ್ನು ಅತಿಯಾಗಿ ಕುಡಿದ್ರೆ ಅದು ವಿಷವೇ, ನೀವು ವಜ್ರವನ್ನು ವಿಪರೀತ ಧರಿಸಿದ್ರೆ ಅದು ಹಾಳೆ. ಅವರು ಹೇಳ್ತಾರೆ ಇದನ್ನ ಪಾಲನೆ ಮಾಡಿದರೆ ಇದು ಧರ್ಮ ಅಂತ ಹೇಳ್ತಾರೆ ಅವರು. ಅದಕ್ಕೆ ಯಾವುದನ್ನು ಅತಿಯಾದ ಬಳಕೆ ಆಗ್ತದೋ, ಜ್ಯೋತಿಷ್ಯವಾಗಲಿ ಅಥವಾ ಧರ್ಮಶಾಸ್ತ್ರಗಳಾಗಲಿ ಅಥವಾ ಯಾವುದೇ ವಿಷಯ, ಅದನ್ನು ಜ್ಯೋತಿಷ್ಯವನ್ನು ಅಥವಾ ಧರ್ಮಶಾಸ್ತ್ರವನ್ನು ಮಾತ್ರ ಅಥವಾ ಪಾಲಿಟಿಕ್ಸನ್ನು ಮಾತ್ರ ಅಥವಾ ಮಾಧ್ಯಮ ಅದನ್ನು ಬೆರಳು ಮಾಡಿ ಅದೊಂದರಿಂದಲೇ ಸಮಸ್ಯೆ ಆಗಿದೆ, ಅದರಲ್ಲಿ ನಂಬಿಕೆ ಹೋಗ್ತಾ ಇದೆ. ಯಾವುದೆಲ್ಲ ಇವತ್ತು ಇಂಜಿನಿಯರ್ ಅಲ್ಲದೆ ಇರೋ ಹುಡುಗಿನೇ ಇಲ್ಲ, ಅದರಷ್ಟು ವೇಸ್ಟ್ ಆಗಿರೋದು ಯಾವುದೂ ಇಲ್ಲ ಇವತ್ತು, ಹೌದಾ ಇಲ್ಲೋ? ಸೊ ನಾವು ಇಂಜಿನಿಯರನ್ನು ಬೈಯೋಕ್ಕಾಗತ್ತೆ? ಆಗೋದಿಲ್ಲ. ಸೊ ಯಾವುದರ ಬಳಕೆ ಎಷ್ಟು ಇರಬೇಕು ಜೀವನದಲ್ಲಿ ಅಷ್ಟಿದ್ರೆ ಚೆನ್ನ. ಎಲ್ಲದನ್ನೂ ಜ್ಯೋತಿಷ್ಯದ ಆ್ಯಂಗಲಲ್ಲೇ ನೋಡೋಕ್ಕೆ ಶುರು ಮಾಡಿದ್ರೆ, ಎಲ್ಲವನ್ನೂ ಸಂಸ್ಕೃತದ ಆ್ಯಂಗಲಲ್ಲೇ ಋಷಿಗಳ ಆ್ಯಂಗಲಲ್ಲೇ ಯೋಚನೆ ಮಾಡಿದ್ರೆ, ಅಥವಾ ಎಲ್ಲದನ್ನೂ ಪೊಲಿಟಿಕಲ್ ಆ್ಯಂಗಲಿಂದನೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಅದೆಲ್ಲೋ ಕೊಳಿಯೋಕ್ಕೆ ಶುರು ಆಗ್ತದೆ ಒಳಗಡೆಯಿಂದ. ಉದ್ದೇಶ ಏನಂತಂದ್ರೆ ಗುರುಗಳೇ, ಜನಸಾಮಾನ್ಯರಿಗೆ ಇದರ ಪರಿಕಲ್ಪನೆ ಏನು, ಅರ್ಥ ಏನು ಅನ್ನೋದು ಗೊತ್ತಾಗ್ಲಿ ಅಂತ. ಯಾಕಂದ್ರೆ ಶಾಸ್ತ್ರ ಅಂತ ನಾವು ಒಂದ್ಸರಿ ನಂಬ್ಕೊಂಡು ಹೋದ್ರೆ ಬಿಡದೇ ಇಲ್ಲ ಅವರು. ಇದಕ್ಕೆ ಪರಿಹಾರ ಏನಂತಂದ್ರೆ ನೀವು 1 ಲಕ್ಷ ರೂಪಾಯಿ ಕೊಡು, ನಾಳೆನೇ ನಿನ್ನ ಕನ್ಯಾ ಸಿಗುತ್ತೆ, ಮದುವೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೋಮ ಮಾಡಿಸು ಅಂತ ಹೇಳ್ತಾರೆ. ನಿಮ್ಮ ಮೊದಲನೇ ಪ್ರಶ್ನೆಗೆ ನಾನು ಹೇಳಿದ್ದು, ಯಾಕೆ ಅದರಲ್ಲಿ ಜನಕ್ಕೆ ನಂಬಿಕೆ ಹೇಗೆ ಬರಕ್ಕೆ ಸಾಧ್ಯ ಅಥವಾ ನಂಬಿಕೆ ಯಾಕೆ ವಿಘಟಿತ ಆಗ್ತಾ ಇದೆ ಅನ್ನೋದಕ್ಕೆ ನಾನು ಉತ್ತರ ಕೊಟ್ಟಿದ್ದು, ಅತಿಯಾಗಿರ್ತಕ್ಕಂಥದ್ದು. ಎರಡನೇದು ಧರ್ಮಾಚರಣೆ. ಜ್ಯೋತಿಷ್ಯ ಅಂತ ಕೇಳಿದ್ರಿ ಅಲ್ವಾ? ಧರ್ಮಶಾಸ್ತ್ರಗಳ ಮುಖ್ಯವಾಗಿರ್ತಕ್ಕಂಥ ಅಂಗ ಜ್ಯೋತಿಷ್ಯ ಜ್ಞಾನ ಇಲ್ಲದೆ ಧರ್ಮಶಾಸ್ತ್ರಗಳನ್ನು ಹೇಳಲಿಕ್ಕೆ ಆಗಲ್ಲ. ಪೌರೋಹಿತ್ಯಕ್ಕೂ ಜ್ಯೋತಿಷ್ಯ ಬೇಕು, ಧರ್ಮಶಾಸ್ತ್ರಗಳ ಅಧ್ಯಯನಕ್ಕೂ ಜ್ಯೋತಿಷ್ಯ ಬೇಕು. ಈ ಜ್ಯೋತಿಷ್ಯದ 2 ಅಂಗ, ಒಂದು ಜ್ಯೋತಿಷ್ಯದ ಗ್ರಹ ಹೋರಾಶಾಸ್ತ್ರ, ಇನ್ನೊಂದು ಫಲಭಾಗ. ಫಲಭಾಗದಲ್ಲಿ ಏನಾಗ್ತದೆ, ಅದು ಸ್ವಲ್ಪ ಸೂಕ್ಷ್ಮ ಇದೆ ವಿಷಯ. ಅದನ್ನು ಫಿಸಿಕಲ್ ಆಗಿ ನಾವು ಅದನ್ನು ಹೇಳಲಿಕ್ಕೆ ಬರಲ್ಲ. ಅದು ಕಾರ್ಮಿಕ್ ಎನರ್ಜಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕರ್ಮ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅದರಲ್ಲಿ ಕನ್ಫ್ಯೂಷನ್. ಇವಾಗ ನೀವು ಸೂರ್ಯ ಹುಟ್ಟೋದಾಗಲಿ, ಚಂದ್ರ ಹುಟ್ಟೋದಾಗಲಿ, ಸಂಜೆ ಸೂರ್ಯಾಸ್ತವಾಗಲಿ ಅಥವಾ ಗ್ರಹಣಗಳಾಗಲಿ, ಇದೆಲ್ಲವೂ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು. ವಿ ಕ್ಯಾನ್ ಫೀಲ್ ಇಟ್, ವಿ ಸಿ ಇಟ್. ಆದರೆ ಫಲಭಾಗದಲ್ಲಿ ಏನಾಗ್ತದೆ, ಒಬ್ಬ ವ್ಯಕ್ತಿಗೆ ಯಾಕೆ ಒಂದು ಕ್ಯಾನ್ಸರ್ ಬಂದಿದೆ, ಒಂದು ಯಾವುದೋ ಒಂದು ಬರಬಾರ್ದಿರುವಂಥ ಕಷ್ಟ ಬಂದಿದೆ, ಇದನ್ನು ಓನ್ಲಿ ಹೀ ಕ್ಯಾನ್ ಸಿ. ಬಟ್ ಫಲಭಾಗದ ಜ್ಯೋತಿಷ್ಯ ಭಾಗವು ಅದು ಯಾಕೆ ಬರಲಿಕ್ಕೆ ಸಾಧ್ಯ ಆಯಿತು ಅವನಿಗೆ ಅಂತಂತ ಫಲಭಾಗದಲ್ಲಿ ಅದು ಕಾರಕತ್ವ ಜ್ಞಾನ ಅಂತಂತ ಹೇಳ್ತಾರೆ. ಕಾರಕತ್ವದ ಸಬ್ಜೆಕ್ಟ್ ಚಾಪ್ಟರ್ಗಳೇ ಇದೆ. ಸೊ ಇದನ್ನು ನೋಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದರ ಇಂಟರ್ಪ್ರಿಟೇಷನ್ನಲ್ಲಿ ಅಷ್ಟು ಜನ ಅಂದ್ಕೊಂಡಿರೋ ಅಷ್ಟು ಸುಲಭ ಅಲ್ಲ. 15 ರೂಪಾಯಿಗೆ ಕೆಲಸ ಆಗಲ್ಲ, ಹಾಗಂತ ಖರ್ಚೇ ಇಲ್ಲದೇನೂ ಕೆಲಸ ಆಗ್ತದೆ. ಅರ್ಥ ಆಗ್ತಿದೆಯಲ್ಲ? ಸೊ ಇಟ್ ಈಸ್ ಎ ವೆರಿ ಡಿಫಿಕಲ್ಟ್ ಥಿಂಗ್ ಟು ಡೀಲ್ ವಿತ್ ಕರ್ಮ, ದ ಎನರ್ಜಿ ಆಫ್ ಕರ್ಮ. ಇಟ್ ಈಸ್ ಈಸಿಯರ್ ವೆನ್ ಕಂಪೇರ್ಡ್ ವೆನ್ ಯು ಆರ್ ಡೀಲಿಂಗ್ ವಿತ್ ಎ ಬಾಡಿ. ದೈಹಿಕವಾಗಿರ್ತಕ್ಕಂಥ ವಿಷಯಗಳಿಂದ ನೀವು ಕಂಪೇರ್ ಮಾಡಿದಾಗ ಅದು ಸುಲಭ. ಆದರೆ ಜ್ಯೋತಿಷ್ಯ ಮತ್ತು ಫಲಭಾಗ ಅದು ಕಾರ್ಮಿಕ್ ಎಫೆಕ್ಟ್ಸ್ ಮೇಲೆ ಕೆಲಸ ಮಾಡ್ತದೆ, ಕಣ್ಣಿಗೆ ಕಾಣೋದಿಲ್ಲ ಅದು, ಆಯಿತಾ? ಆದರೆ ಆ ಒಂದು ನಮ್ಮ ಪ್ರಾಚೀನರು ಕೊಟ್ಟಿರ್ತಕ್ಕಂತಹ, ಭೃಗ್ವಾದಿ ಋಷಿಗಳು ಕೊಟ್ಟಿರ್ತಕ್ಕಂತಹ ಒಂದು ಜ್ಞಾನ ಏನಿದೆ, ಆ ಜ್ಞಾನವು ನಮಗೆ ಆ ಕರ್ಮದ ವಿಷಯವನ್ನು ತೋರಿಸ್ತದೆ, ಆಯಿತಾ? ಹಾಗಾಗಿ ಅಲ್ಲಿ ಭಿನ್ನಾಭಿಪ್ರಾಯ, ಮಿಸ್ಯೂಸ್ ಆಫ್ ದ ಸಿಚುವೇಶನ್ ಇತ್ಯಾದಿಗಳು ಅಲ್ಲಿ ಘಟಿಸಲಿಕ್ಕೆ ಸಾಧ್ಯ ಉಂಟು.
ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ ಗುರುಗಳೇ. ಅದಕ್ಕೆ ಹಾಗಾಗಿ ಅದನ್ನು ಮಿಸ್ಯೂಸನ್ನೇ ಮುಂದೆ ಇಟ್ಟುಕೊಂಡು ಹೇಗೆ ಮೆಡಿಸನನ್ನು ಬಿಡ್ಲಿಕ್ಕೆ ಆಗೋದಿಲ್ವೋ, ಪಾಲಿಟಿಕ್ಸ್ ಇರೋದು ಎಲ್ಲರೂ ಕೂಡ ಭ್ರಷ್ಟರೇ ಅಂತ ಆದರೂ ಕೂಡ ಹೇಗೆ ಪಾಲಿಟಿಕ್ಸ್ನ ಬಿಡೋಕ್ಕಾಗೋದಿಲ್ವೋ, ಹಾಗೆ ಧರ್ಮಶಾಸ್ತ್ರಗಳನ್ನು, ಧರ್ಮಜ್ಞಾನವನ್ನು, ವಿಶೇಷವಾಗಿ ಜ್ಯೋತಿಷ್ಯವನ್ನು, ಅದರಲ್ಲಿರ್ತಕ್ಕಂತಹ ಕೆಲವು ಮಾಲ್ ಪ್ರಾಕ್ಟೀಸಸ್ ಏನಿದೆ, ತಪ್ಪು ನಡವಳಿಗಳಿಗೇನಿದೆ, ಅದರಿಂದ ಜ್ಯೋತಿಷ್ಯ ಧರ್ಮಶಾಸ್ತ್ರಗಳನ್ನು ನಾವು ಬಿಡಲಿಕ್ಕೆ ಆಗಲ್ಲ, ಬಿಡಬಾರದು. ಗಮನಿಸ್ತಾ ಇದ್ರಿ ಅನೇಕ ವಿಚಾರಗಳ ಬಗ್ಗೆ ಈ ಆಧ್ಯಾತ್ಮ ಸಂಗಮದ ಮೂಲಕ ಹರೀಶ್ ಕಶ್ಯಪ್ ಅವರು ಹಾಗೇನೆ ಡಾಕ್ಟರ್ ವಿ ಬಿ ಆರತಿ ಅವರು ಸಂದೇಶವನ್ನ ಕೊಟ್ಟರು. ಆಧ್ಯಾತ್ಮ ಮತ್ತು ಧರ್ಮ ಯಾವ ರೀತಿ ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ಳುವುದು, ಜೊತೆಗೆ ಈ ಧರ್ಮ ಜಾಗೃತಿಯ ಬಗ್ಗೆ ನಾವು ಯಾವ ರೀತಿ ಜಾಗೃತಿ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ನಮ್ಮ ವೀಕ್ಷಕರಿಗೆ ನೋಡಿದಾಗ ಇನ್ನೊಂದು ಪ್ರಶ್ನೆ ಕಾಡುತ್ತೆ ನನಗೆ, ಹರೀಶ್ ಕಶ್ಯಪ್ ಜಿ. ಈ ಧರ್ಮ, ಸಂಸ್ಕಾರ, ಶಾಸ್ತ್ರಗಳ ವಿಚಾರವಾಗಿ ನಂಬಿಕೆ ಕಳ್ಕೊಳ್ಳೋ ರೀತಿ ಮಾಡಿದವ್ರು ಯಾರು ಅಂತ ಹೇಳಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಯಾವ ರೀತಿ ಹಾವಳಿ. ಜಸ್ಟ್ ಪೇಜ್ ಓಪನ್ ಮಾಡಿದರೆ ಸಾಕು, 10 ಥರದ ಜ್ಯೋತಿಷಿಗಳು ಬರ್ತಾರೆ. ಒಂದು ಚಾನಲ್ ಚೇಂಜ್ ಮಾಡಿಬಿಟ್ರೆ ಸಾಕು, ಅಥವಾ ಒಂದು ಪೇಜ್ನ ಚೇಂಜ್ ಮಾಡಿಬಿಟ್ರೆ ಸಾಕು, ಅಲ್ಲಿ ಇನ್ನೊಬ್ಬ ನವರತ್ನ ಮಾಲೆ ಹಾಕೊಂಡು ಕೂತಿರ್ತಾನೆ, ಇನ್ನೊಂದು ಥರದ ಮಾಲೆ ಹಾಕೊಂಡು ಕೂತಿರ್ತಾನೆ, ಇನ್ನೊಂದು ತರಹೇವಾರಿ ವೇಷಗಳು, ತರಹೇವಾರಿ ಪರಿಹಾರಗಳು. ನಮಗೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಬರೋದು ಹೇಗೆ ಅನ್ನುವಂಥದ್ದೇ ಪ್ರಶ್ನೆ ಆಗಿದೆ. ಜೊತೆಗೆ ಯಾವುದು ಅಸಲಿ ಜ್ಯೋತಿಷ್ಯ ಅನ್ನುವಂಥದ್ದೇ ಪ್ರಶ್ನೆ ಆಗಿದೆ. ಸೊ ನಾವು ಜ್ಯೋತಿಷ್ಯವನ್ನು ನಂಬಬೇಕಾ? ಈ ಶಾಸ್ತ್ರಗಳನ್ನು ನಂಬದೇ ಇರೋ ರೀತಿಯಲ್ಲಿ ಮಾಡಿದವರು ಯಾರು? ಇದಕ್ಕೆ ಕಾರಣೀಕರ್ತರು ಯಾರು ಅನ್ನೋಂಥ ಪ್ರಶ್ನೆ ಕೂಡ ನಮ್ಮನ್ನು ಕಾಡ್ತಾ ಇದೆ. ಜ್ಯೋತಿಷ್ಯ ಅಥವಾ ಧರ್ಮಶಾಸ್ತ್ರಗಳನ್ನು ಮಾತ್ರ ಯಾಕೆ ಪರಿಗಣಿಸ್ಬೇಕು? ಹಾಗೆ ಯಾವುದೆಲ್ಲ ಅತಿ ಸರ್ವತ್ರಂ ವರ್ಜಯೇತ್, ಯಾವುದು ಅತಿ ಆಗ್ತದೋ ಅದು ವ್ಯರ್ಥಕ್ಕೆ ಹೋಗ್ತದೆ ಅಂತಂತಾನೇ ನಮ್ಮ ಅನುಭವದಲ್ಲಿರೋದು. ನೀವು ಹಾಲನ್ನು ಅತಿಯಾಗಿ ಕುಡಿದ್ರೆ ಅದು ವಿಷವೇ, ನೀವು ವಜ್ರವನ್ನು ವಿಪರೀತ ಧರಿಸಿದ್ರೆ ಅದು ಹಾಳೆ. ಅವರು ಹೇಳ್ತಾರೆ ಇದನ್ನ ಪಾಲನೆ ಮಾಡಿದರೆ ಇದು ಧರ್ಮ ಅಂತ ಹೇಳ್ತಾರೆ ಅವರು. ಅದಕ್ಕೆ ಯಾವುದನ್ನು ಅತಿಯಾದ ಬಳಕೆ ಆಗ್ತದೋ, ಜ್ಯೋತಿಷ್ಯವಾಗಲಿ ಅಥವಾ ಧರ್ಮಶಾಸ್ತ್ರಗಳಾಗಲಿ ಅಥವಾ ಯಾವುದೇ ವಿಷಯ, ಅದನ್ನು ಜ್ಯೋತಿಷ್ಯವನ್ನು ಅಥವಾ ಧರ್ಮಶಾಸ್ತ್ರವನ್ನು ಮಾತ್ರ ಅಥವಾ ಪಾಲಿಟಿಕ್ಸನ್ನು ಮಾತ್ರ ಅಥವಾ ಮಾಧ್ಯಮ ಅದನ್ನು ಬೆರಳು ಮಾಡಿ ಅದೊಂದರಿಂದಲೇ ಸಮಸ್ಯೆ ಆಗಿದೆ, ಅದರಲ್ಲಿ ನಂಬಿಕೆ ಹೋಗ್ತಾ ಇದೆ. ಯಾವುದೆಲ್ಲ ಇವತ್ತು ಇಂಜಿನಿಯರ್ ಅಲ್ಲದೆ ಇರೋ ಹುಡುಗಿನೇ ಇಲ್ಲ, ಅದರಷ್ಟು ವೇಸ್ಟ್ ಆಗಿರೋದು ಯಾವುದೂ ಇಲ್ಲ ಇವತ್ತು, ಹೌದಾ ಇಲ್ಲೋ? ಸೊ ನಾವು ಇಂಜಿನಿಯರನ್ನು ಬೈಯೋಕ್ಕಾಗತ್ತೆ? ಆಗೋದಿಲ್ಲ. ಸೊ ಯಾವುದರ ಬಳಕೆ ಎಷ್ಟು ಇರಬೇಕು ಜೀವನದಲ್ಲಿ ಅಷ್ಟಿದ್ರೆ ಚೆನ್ನ. ಎಲ್ಲದನ್ನೂ ಜ್ಯೋತಿಷ್ಯದ ಆ್ಯಂಗಲಲ್ಲೇ ನೋಡೋಕ್ಕೆ ಶುರು ಮಾಡಿದ್ರೆ, ಎಲ್ಲವನ್ನೂ ಸಂಸ್ಕೃತದ ಆ್ಯಂಗಲಲ್ಲೇ, ಋಷಿಗಳ ಆ್ಯಂಗಲಲ್ಲೇ ಯೋಚನೆ ಮಾಡಿದ್ರೆ, ಅಥವಾ ಎಲ್ಲದನ್ನೂ ಪೊಲಿಟಿಕಲ್ ಆ್ಯಂಗಲಿಂದನೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಅದೆಲ್ಲೋ ಕೊಳಿಯೋಕ್ಕೆ ಶುರು ಆಗ್ತದೆ ಒಳಗಡೆಯಿಂದ. ಉದ್ದೇಶ ಏನಂತಂದ್ರೆ ಗುರುಗಳೇ, ಜನಸಾಮಾನ್ಯರಿಗೆ ಇದರ ಪರಿಕಲ್ಪನೆ ಏನು, ಅರ್ಥ ಏನು ಅನ್ನೋದು ಗೊತ್ತಾಗ್ಲಿ ಅಂತ. ಯಾಕಂದ್ರೆ ಶಾಸ್ತ್ರ ಅಂತ ನಾವು ಒಂದ್ಸರಿ ನಂಬ್ಕೊಂಡು ಹೋದ್ರೆ ಬಿಡದೇ ಇಲ್ಲ ಅವರು. ಇದಕ್ಕೆ ಪರಿಹಾರ ಏನಂತಂದ್ರೆ ನೀವು 1 ಲಕ್ಷ ರೂಪಾಯಿ ಕೊಡು, ನಾಳೆನೇ ನಿನ್ನ ಕನ್ಯಾ ಸಿಗುತ್ತೆ, ಮದುವೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೋಮ ಮಾಡಿಸು ಅಂತ ಹೇಳ್ತಾರೆ. ನಿಮ್ಮ ಮೊದಲನೇ ಪ್ರಶ್ನೆಗೆ ನಾನು ಹೇಳಿದ್ದು, ಯಾಕೆ ಅದರಲ್ಲಿ ಜನಕ್ಕೆ ನಂಬಿಕೆ ಹೇಗೆ ಬರಕ್ಕೆ ಸಾಧ್ಯ ಅಥವಾ ನಂಬಿಕೆ ಯಾಕೆ ವಿಘಟಿತ ಆಗ್ತಾ ಇದೆ ಅನ್ನೋದಕ್ಕೆ ನಾನು ಉತ್ತರ ಕೊಟ್ಟಿದ್ದು, ಅತಿಯಾಗಿರ್ತಕ್ಕಂಥದ್ದು. ಎರಡನೇದು ಧರ್ಮಾಚರಣೆ. ಜ್ಯೋತಿಷ್ಯ ಅಂತ ಕೇಳಿದ್ರಿ ಅಲ್ವಾ? ಧರ್ಮಶಾಸ್ತ್ರಗಳ ಮುಖ್ಯವಾಗಿರ್ತಕ್ಕಂಥ ಅಂಗ ಜ್ಯೋತಿಷ್ಯ ಜ್ಞಾನ ಇಲ್ಲದೆ ಧರ್ಮಶಾಸ್ತ್ರಗಳನ್ನು ಹೇಳಲಿಕ್ಕೆ ಆಗಲ್ಲ. ಪೌರೋಹಿತ್ಯಕ್ಕೂ ಜ್ಯೋತಿಷ್ಯ ಬೇಕು, ಧರ್ಮಶಾಸ್ತ್ರಗಳ ಅಧ್ಯಯನಕ್ಕೂ ಜ್ಯೋತಿಷ್ಯ ಬೇಕು. ಈ ಜ್ಯೋತಿಷ್ಯದ 2 ಅಂಗ, ಒಂದು ಜ್ಯೋತಿಷ್ಯದ ಗ್ರಹ ಹೋರಾಶಾಸ್ತ್ರ, ಇನ್ನೊಂದು ಫಲಭಾಗ. ಫಲಭಾಗದಲ್ಲಿ ಏನಾಗ್ತದೆ, ಅದು ಸ್ವಲ್ಪ ಸೂಕ್ಷ್ಮ ಇದೆ ವಿಷಯ. ಅದನ್ನು ಫಿಸಿಕಲ್ ಆಗಿ ನಾವು ಅದನ್ನು ಹೇಳಲಿಕ್ಕೆ ಬರಲ್ಲ. ಅದು ಕಾರ್ಮಿಕ್ ಎನರ್ಜಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕರ್ಮ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅದರಲ್ಲಿ ಕನ್ಫ್ಯೂಷನ್. ಇವಾಗ ನೀವು ಸೂರ್ಯ ಹುಟ್ಟೋದಾಗಲಿ, ಚಂದ್ರ ಹುಟ್ಟೋದಾಗಲಿ, ಸಂಜೆ ಸೂರ್ಯಾಸ್ತವಾಗಲಿ ಅಥವಾ ಗ್ರಹಣಗಳಾಗಲಿ, ಇದೆಲ್ಲವೂ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು. ವಿ ಕ್ಯಾನ್ ಫೀಲ್ ಇಟ್, ವಿ ಸಿ ಇಟ್. ಆದರೆ ಫಲಭಾಗದಲ್ಲಿ ಏನಾಗ್ತದೆ, ಒಬ್ಬ ವ್ಯಕ್ತಿಗೆ ಯಾಕೆ ಒಂದು ಕ್ಯಾನ್ಸರ್ ಬಂದಿದೆ, ಒಂದು ಯಾವುದೋ ಒಂದು ಬರಬಾರ್ದಿರುವಂಥ ಕಷ್ಟ ಬಂದಿದೆ, ಇದನ್ನು ಓನ್ಲಿ ಹೀ ಕ್ಯಾನ್ ಸಿ. ಬಟ್ ಫಲಭಾಗದ ಜ್ಯೋತಿಷ್ಯ ಭಾಗವು ಅದು ಯಾಕೆ ಬರಲಿಕ್ಕೆ ಸಾಧ್ಯ ಆಯಿತು ಅವನಿಗೆ ಅಂತಂತ ಫಲಭಾಗದಲ್ಲಿ ಅದು ಕಾರಕತ್ವ ಜ್ಞಾನ ಅಂತಂತ ಹೇಳ್ತಾರೆ. ಕಾರಕತ್ವದ ಸಬ್ಜೆಕ್ಟ್ ಚಾಪ್ಟರ್ಗಳೇ ಇದೆ. ಸೊ ಇದನ್ನು ನೋಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದರ ಇಂಟರ್ಪ್ರಿಟೇಷನ್ನಲ್ಲಿ
ಅಷ್ಟು ಜನ ಅಂದ್ಕೊಂಡಿರೋಷ್ಟು ಸುಲಭ ಅಲ್ಲ. 15 ರೂಪಾಯಿಗೆ ಕೆಲಸ ಆಗಲ್ಲ, ಹಾಗಂತ ಖರ್ಚೇ ಇಲ್ಲದೇನೂ ಕೆಲಸ ಆಗ್ತದೆ. ಅರ್ಥ ಆಗ್ತಿದೆಯಲ್ಲ? ಸೊ ಇಟ್ ಈಸ್ ಎ ವೆರಿ ಡಿಫಿಕಲ್ಟ್ ಥಿಂಗ್ ಟು ಡೀಲ್ ವಿತ್ ಕರ್ಮ, ದ ಎನರ್ಜಿ ಆಫ್ ಕರ್ಮ. ಇಟ್ ಈಸ್ ಈಸಿಯರ್ ವೆನ್ ಕಂಪೇರ್ಡ್ ವೆನ್ ಯು ಆರ್ ಡೀಲಿಂಗ್ ವಿತ್ ಎ ಬಾಡಿ. ದೈಹಿಕವಾಗಿರ್ತಕ್ಕಂಥ ವಿಷಯಗಳಿಂದ ನೀವು ಕಂಪೇರ್ ಮಾಡಿದಾಗ ಅದು ಸುಲಭ. ಆದರೆ ಜ್ಯೋತಿಷ್ಯ ಮತ್ತು ಫಲಭಾಗ ಅದು ಕಾರ್ಮಿಕ್ ಎಫೆಕ್ಟ್ಸ್ ಮೇಲೆ ಕೆಲಸ ಮಾಡ್ತದೆ, ಕಣ್ಣಿಗೆ ಕಾಣೋದಿಲ್ಲ ಅದು, ಆಯಿತಾ? ಆದರೆ ಆ ಒಂದು ನಮ್ಮ ಪ್ರಾಚೀನರು ಕೊಟ್ಟಿರ್ತಕ್ಕಂತಹ ಭೃಗ್ವಾದಿ ಋಷಿಗಳು ಕೊಟ್ಟಿರ್ತಕ್ಕಂತಹ ಒಂದು ಜ್ಞಾನ ಏನಿದೆ, ಆ ಜ್ಞಾನವು ನಮಗೆ ಆ ಕರ್ಮದ ವಿಷಯವನ್ನು ತೋರಿಸ್ತದೆ, ಆಯಿತಾ? ಹಾಗಾಗಿ ಅಲ್ಲಿ ಭಿನ್ನಾಭಿಪ್ರಾಯ, ಮಿಸ್ಯೂಸ್ ಆಫ್ ದ ಸಿಚುವೇಶನ್ ಇತ್ಯಾದಿಗಳು ಅಲ್ಲಿ ಘಟಿಸಲಿಕ್ಕೆ ಸಾಧ್ಯ ಉಂಟು. ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ ಗುರುಗಳೇ. ಅದಕ್ಕೆ ಹಾಗಾಗಿ ಅದನ್ನು ಮಿಸ್ಯೂಸನ್ನೇ ಮುಂದೆ ಇಟ್ಟುಕೊಂಡು ಹೇಗೆ ಮೆಡಿಸನನ್ನು ಬಿಡ್ಲಿಕ್ಕೆ ಆಗೋದಿಲ್ವೋ, ಪಾಲಿಟಿಕ್ಸ್ ಇರೋದು ಎಲ್ಲರೂ ಕೂಡ ಭ್ರಷ್ಟರೇ ಅಂತ ಆದರೂ ಕೂಡ ಹೇಗೆ ಪಾಲಿಟಿಕ್ಸ್ನ ಬಿಡೋಕ್ಕಾಗೋದಿಲ್ವೋ, ಹಾಗೆ ಧರ್ಮಶಾಸ್ತ್ರಗಳನ್ನು, ಧರ್ಮಜ್ಞಾನವನ್ನು, ವಿಶೇಷವಾಗಿ ಜ್ಯೋತಿಷ್ಯವನ್ನು, ಅದರಲ್ಲಿರ್ತಕ್ಕಂತಹ ಕೆಲವು ಮಾಲ್ ಪ್ರಾಕ್ಟೀಸಸ್ ಏನಿದೆ, ತಪ್ಪು ನಡವಳಿಗಳಿಗೇನಿದೆ, ಅದರಿಂದ ಜ್ಯೋತಿಷ್ಯ ಧರ್ಮಶಾಸ್ತ್ರಗಳನ್ನು ನಾವು ಬಿಡಲಿಕ್ಕೆ ಆಗಲ್ಲ, ಬಿಡಬಾರದು. ಗಮನಿಸ್ತಾ ಇದ್ರಿ ಅನೇಕ ವಿಚಾರಗಳ ಬಗ್ಗೆ ಈ ಆಧ್ಯಾತ್ಮ ಸಂಗಮದ ಮೂಲಕ ಹರೀಶ್ ಕಶ್ಯಪ್ ಅವರು ಹಾಗೇನೆ ಡಾಕ್ಟರ್ ವಿ ಬಿ ಆರತಿ ಅವರು ಸಂದೇಶವನ್ನ ಕೊಟ್ಟರು. ಆಧ್ಯಾತ್ಮ ಮತ್ತು ಧರ್ಮ ಯಾವ ರೀತಿ ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ಳುವುದು, ಜೊತೆಗೆ ಈ ಧರ್ಮ ಜಾಗೃತಿಯ ಬಗ್ಗೆ ನಾವು ಯಾವ ರೀತಿ ಜಾಗೃತಿ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ನಮ್ಮ